ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀವಿ? ಡವ್ ಯೂಸ್ ಮಾಡ್ತೀರಾ, ಪ್ಯಾಂಟೀನ್ ಯೂಸ್ ಮಾಡ್ತೀರಾ, ವಾಟಿಕಾ ಯೂಸ್ ಮಾಡ್ತೀರಾ, ಮೀರಾ ಶಾಂಪೂ ಅಂತ ಬಂದಿದೆಯಲ್ಲ, ಯಾವ ಶಾಂಪೂನ ಯೂಸ್ ಮಾಡ್ತೀರಿ? ಫ್ರೆಂಡ್ಸ್, ಇಷ್ಟು ಶಾಂಪೂ ಎಲ್ಲ ಯೂಸ್ ಮಾಡ್ತೀರಲ್ಲ, ನಿಮ್ ಕೂದಲು ಏನಾದ್ರು ಒಂದ್ ಚೂರು ಉದ್ರದಾಗೆ, ಡ್ಯಾಂಡ್ರಫ್ ಇಲ್ದಾಗೆ ಫುಲ್ ಫಾಸ್ಟ್ ಆಗಿ ಏನಾದ್ರು ಬೆಳಿತಾ ಇದೆಯಾ? ಇಲ್ಲ ತಾನೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಶಾಂಪೂಗಳಲ್ಲಿ ಅಷ್ಟೊಂದು ಕೆಮಿಕಲ್ಸ್ ಅನ್ನ ಹಾಕಿರ್ತಾರೆ. ಅದಕ್ಕೆಲ್ಲ ಪರಿಹಾರವಾಗಿ ಇವತ್ತು ನಾನು ನಿಮ್ಗೆಲ್ಲರಿಗೂ ಮನೆಯಲ್ಲೇ ಹೇಗೆ ನ್ಯಾಚುರಲ್ ಹೋಮ್ ಮೇಡ್ ಶಾಂಪೂನ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಾಟ್ ಹೋಮ್ ಮೇಡ್ ಶಾಂಪೂನ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ನೀವೇ ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ಇದು ನಮ್ಮ ಮನೆಗಳಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಶಾಂಪೂನ ತಯಾರಿಸ್ಕೋಬಹುದು. ಈ ಶಾಂಪೂ ತಯಾರಿಸೋದಕ್ಕೆ ನಿಮ್ಗೆ 4 ಪೌಡರ್ಸ್ ಇದ್ರೆ ಸಾಕು. ಹಾಗಾದ್ರೆ ಬನ್ನಿ ಆ ಶಾಂಪೂನ ಹೇಗ್ ತಯಾರಿಸೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವು ಎಷ್ಟು ಶಾಂಪೂನ ತಯಾರಿಸ್ತಿದ್ದೀರಾ ಅನ್ನೋದ್ರ ಮೇಲೆ ವಾಟರ್ ಅನ್ನ ನೀವು ತಗೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ದೊಡ್ಡ ಬೌಲ್ಗೆ ತಗೊಂಡು ವಾಟರ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆಲ್ಮೋಸ್ಟ್ 500 ml ಅಂದ್ರೆ ಒಂದು ಅರ್ಧ ಲೀಟರ್ ಅಷ್ಟು ಶಾಂಪೂವನ್ನ ತಯಾರಿಸ್ತಾ ಇದ್ದೀನಿ. ಓಕೆ, ಅದಕ್ಕೆ ನಾನು ಅರ್ಧ ಲೀಟರ್ ಅಷ್ಟು ಬಾಟಲ್ ಅಲ್ಲಿ ಫುಲ್ ಬಾಟಲ್ ನೀರನ್ನ ಹಾಕೊಳ್ತೀನಿ. ಓಕೆ, ಅದಕ್ಕೆ ನಾವು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನ್ ಹಾಕ್ಬೇಕು ಗೊತ್ತಾ? ರೀಟಾ ಅಂದ್ರೆ ಅಂಟುವಾಳದ ಕಾಯಿ ಪೌಡರ್ ಅನ್ನ ಒಂದು 5 ರಿಂದ 6 ಸ್ಪೂನ್ ಅಷ್ಟು ಅಂಟುವಾಳದ ಕಾಯಿ ಪೌಡರ್ ಅನ್ನ ಹಾಕೊಳ್ಳಿ. ಯಾವುದೇ ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಕೇಳಿದ್ರು ಅಂಟುವಾಳದ ಕಾಯಿ ಅಂತಾನೆ ಸಿಗತ್ತೆ. ಓಕೆ, ಅದನ್ನ ತಗೊಂಡ್ ಬಂದಾದ್ರೂ ನೀವು ಇದನ್ನ ಚೆನ್ನಾಗಿ ಕಟ್ ಮಾಡಿ ಈ ಒಂದು ಶಾಂಪೂ ಮಾಡೋದಕ್ಕೆ ಹಾಕೊಬಹುದು. ಸೊ ಇಲ್ಲಿ ನಾನು 5 ರಿಂದ 6 ಸ್ಪೂನ್ ಅಷ್ಟು ಅಂಟುವಾಳದ ಕಾಯಿಯ ಪೌಡರ್ ಅನ್ನ ಫಸ್ಟ್ ಹಾಕೊಳ್ತೀನಿ. ಫ್ರೆಂಡ್ಸ್, ಅಂಟುವಾಳದ ಕಾಯಿ ನಮ್ಮ ಕೂದಲಲ್ಲಿರುವಂತಹ ಡರ್ಟ್ ಇರಬಹುದು, ಇಂಪ್ಯೂರಿಟೀಸ್ ನೆಲ್ಲ ಅದು ನೀಟಾಗಿ ಕ್ಲೆನ್ಸ್ ಮಾಡುತ್ತೆ. ಮತ್ತೆ ನಿಮ್ಗೆ ಏನಾದ್ರೂ ಆಯಿಲಿ ಸ್ಕಾಲ್ಪ್ ಆಗಿದ್ರೆ ಆಯಿಲ್ ಪ್ರೊಡಕ್ಷನ್ ಕೂಡ ಅಂಟುವಾಳದ ಕಾಯಿ ಈಸಿಯಾಗಿ ತೆಗ್ದಾಕತ್ತೆ. ಇದರಿಂದಾಗಿ ನಿಮ್ಗೆ ನ್ಯಾಚುರಲ್ ಆಗಿ ಸಿಲ್ಕಿ ಆಗಿರುವಂತಹ ಕೂದಲನ್ನ ಕೊಡೋದಕ್ಕೆ ಅಂಟುವಾಳದ ಕಾಯಿ ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ. ಅಂಟುವಾಳದ ಕಾಯಿ ಎಷ್ಟು ಸೇಫ್ ಆಗಿದೆ ಅಂದ್ರೆ ಇದರಿಂದಾಗಿ ಯಾವುದೇ ರೀತಿ ಝೀರೋ ಸೈಡ್ ಎಫೆಕ್ಟ್ ಆದ್ರ. ಈಗಿನ ಕಾಲದಲ್ಲಿರೋ ಶಾಂಪೂಗಳಲ್ಲೆಲ್ಲ ಎಷ್ಟೊಂದು ಕೆಮಿಕಲ್ಸ್ ಆಗಿರ್ತಾರೆ. ನೀವು ಕಣ್ಣು ಮುಚ್ಕೊಂಡು ಅಂಟುವಾಳದ ಕಾಯಿಯನ್ನ ಉಪಯೋಗಿಸಬಹುದು. ಇದಕ್ಕೆ ಎರಡನೇದಾಗಿ ನಾನು ಹಾಕೊಳ್ತಾ ಇದ್ದೀನಿ 2 ಸ್ಪೂನ್ ಅಷ್ಟು ನಾನು ಶೀಕಾಕಾಯಿ ಪೌಡರ್ ಅನ್ನ ಹಾಕೊಳ್ತೀನಿ. ಶೀಕಾಕಾಯಿ ಪೌಡರ್ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದಾನು ನಮ್ಮ ಹಿರಿಯವರೆಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದಾರೆ. ಅದು ನ್ಯಾಚುರಲ್ ಆಗಿ ನಮ್ಮ ಆಯಿಲ್ ಇರ್ಬೋದು, ಧೂಳು ಎಲ್ಲದನ್ನು ತೆಗ್ದಾಕತ್ತೆ. ಸೊ ಕೆಮಿಕಲ್ ಇರೋ ಶಾಂಪೂ ಉಪಯೋಗಿಸೋದ್ಕಿಂತ ನೀವು ಶೀಕಾಕಾಯಿ ಪೌಡರ್ ಅನ್ನ ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಆಗ್ಲಿ ಅಂತ ನಾನಿಲ್ಲಿ 2 ಸ್ಪೂನ್ ಅಷ್ಟು ಶೀಕಾಕಾಯಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಇನ್ನ 3ನೇ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಬೆಟ್ಟದ ನಲ್ಲಿಕಾಯಿ ಪೌಡರ್. ಬೆಟ್ಟದ ನಲ್ಲಿಕಾಯಿ ಪೌಡರ್ ನಿಮ್ಗೆ ಎಲ್ಲಾ ಕಡೆನೂ ಸಿಗುತ್ತೆ. ಬೆಟ್ಟದ ನಲ್ಲಿಕಾಯಿ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಡ್ಯಾಂಡ್ರಫ್ ಇದ್ರೆ, ಕೂದಲುದ್ರ ಸಮಸ್ಯೆ ಇದ್ರೆ, ಮತ್ತೆ ನಿಮ್ಗೆ ಗ್ರೇ ಏರ್ಸ್ ಬರುತ್ತಲ್ವಾ, ಎಸ್ಪೆಷಲಿ ಇದು ಗ್ರೇ ಏರ್ಸ್ ಅಂದ್ರೆ ನೀವು 30, 40, 50 ವರ್ಷ ಆದ್ರೂ ಗ್ರೇ ಏರ್ಸ್ ಬರ್ದಿರೋ ತರ ತಡೆಯುತ್ತೆ ಆಮ್ಲಾ ಪೌಡರ್. ಓಕೆ, ಅದಕ್ಕೋಸ್ಕರ ಆಮ್ಲಾನು ಕೂಡ ಮಿಸ್ ಮಾಡದೆ ಈ ಶಾಂಪೂಗೆ ಹಾಕೊಳ್ಳಿ. ಓಕೆ, ನೀವು ಗ್ರಾಜುಯಲಿ ಯೂಸ್ ಮಾಡ್ತಾ 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 ನಾವು ಬೇಗ ಬಿಳಿ ಕೂದಲು ಬರೋ ಸಮಸ್ಯೆ ಇರುತ್ತಲ್ವಾ, ಅದು ತುಂಬಾ ಸ್ಲೋ ಆಗಿ ಬರೋದಕ್ಕೆ ಅಂದ್ರೆ ಒಂದು 50 ವರ್ಷ ಆದ್ರೂ ಬಿಳಿ ಕೂದಲು ಪ್ರಮಾಣ ಜಾಸ್ತಿ ಇರಲ್ಲ, ಆ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ 1 ರಿಂದ 1.5 ಸ್ಪೂನ್ ಅಷ್ಟು ಆಮ್ಲಾ ಪೌಡರ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ. 4ನೇ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನೀಮ್ ಪೌಡರ್ ನ ಹಾಕೋಬೇಕು. ಅಂದ್ರೆ ಬೇವಿನ ಪುಡಿ ಬರುತ್ತೆ ಅಂಗಡಿಗಳಲ್ಲಿ, ಅದನ್ನ ತಗೊಂಡ್ಬಂದು ನೀವು 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಬೇವಿನ ಪುಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ತರ ಅದು ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಸ್ಕಾಲ್ಪ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ತರ ಆಗೋ ಚಾನ್ಸಸ್ ಇದ್ರೆ ಅದು ತಡೆಗಟ್ಟುತ್ತೆ. ಅದಷ್ಟೇ ಅಲ್ಲ, ನ್ಯಾಚುರಲ್ ಆಗಿ ನಿಮ್ಮ ಸ್ಕಾಲ್ಪ್ ಅನ್ನ ಹೆಲ್ದಿ ಆಗಿ ಇಡೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ನೀಮ್ ಪೌಡರ್ ಕೂಡ ಹಾಕೊಳ್ತೀನಿ. ಇಷ್ಟು 4 ಪದಾರ್ಥಗಳನ್ನ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಒಂದು 10 ರಿಂದ 15 ನಿಮಿಷಗಳ ಕಾಲ ಲೋ ಸಿಮ್ ಅಲ್ಲಿ ಅದನ್ನ ಕುದಿಸ್ತಾ ಬನ್ನಿ. ಈ ತರ ಸ್ಟಿರ್ ಮಾಡ್ತಾ 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 ಒಂದು 10 ನಿಮಿಷ ಆದ್ಮೇಲೆ ನಿಮ್ಗೆ ಅದು ಅಂಟುವಾಳದ ಕಾಯಿ, ನೀಮ್ ಪೌಡರು, ಆಮ್ಲಾ ಪೌಡರ್ ಇದ್ರಲ್ಲಿರೋ ಎಲ್ಲಾ ಔಷಧಿ ಗುಣಗಳು ಆ ನೀರ್ಗೆ ಬಿಟ್ಕೊಳ್ಳುತ್ತೆ. ಮತ್ತೆ ಅದು ನೊರೆಯಾಗಿ ಬರ್ತಾ ಹೋಗುತ್ತೆ. ಅಲ್ಲಿ ಗರ್ತ ಎಷ್ಟು ಘಮ ಅನ್ನೋ ಸ್ಮೆಲ್ ಬರ್ತಾ ಇದೆ ಗೊತ್ತಾ? ನಾನು ಆಲ್ರೆಡಿ ಸ್ಮೆಲ್ ನಾನು ನೋಡಿದೀನಿ, ಸಖತ್ತಾಗಿರೋ ಸ್ಮೆಲ್ ಬರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಕಾಯಿಸಿ ಆ ನೊರೆ ಬರೋ ತನಕ. ಓಕೆ, ಇವಾಗ ನೊರೆ ಬಂದಿದೆ, ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಸ್ಟವ್ ಅನ್ನ ಆಫ್ ಮಾಡ್ತೀನಿ. ಓಕೆ, ಇದನ್ನ ಹೇಗಪ್ಪ ನಾವು ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬಾಟಲ್ ಇದ್ರೆ ಆ ಬಾಟಲ್ಗೆ ಇದು ತಣ್ಣಗಾದ್ಮೇಲೆ ನೀವು ಇದನ್ನ ಶೋಧಿಸೋ ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವಿಲ್ಲಿ ಪೌಡರ್ ಅನ್ನ ಯೂಸ್ ಮಾಡಿರೋದು. ಇದಕ್ಕೆ ಒಂದು ಫಿಲ್ಟರ್ ಅನ್ನ ಯೂಸ್ ಮಾಡ್ಕೊಂಡು ಆ ಒಂದು ಬಾಟಲ್ ಅಲ್ಲಿ ಅಥವಾ ವಾಟರ್ ಬಾಟಲ್ ಅಲ್ಲಿ ಯಾವುದೇ ಒಂದು ಬಾಕ್ಸ್ ಅಲ್ಲಿ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಬಹುದು. ಇದನ್ನ ನೀವು ತುಂಬಾ ದಿನ, ನಾವು 1 ತಿಂಗಳು ಯೂಸ್ ಮಾಡ್ಬೇಕು, 2 ತಿಂಗಳು ಯೂಸ್ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಡಿ. ಓಕೆ,
ಫ್ರೆಂಡ್ಸ್, ನೀವು ಯಾವಾಗ ಸ್ನಾನಕ್ಕೆ ಹೋಗ್ತಿರ್ತೀರಲ್ವಾ, ಅದಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಬೇಕು ನಿಮ್ಮ ಕೂದಲಿಗೆ ಲೆಂತ್ಗೆ ತಕ್ಕಂತೆ ನೀವು ಈ ಒಂದು ಶಾಂಪೂವನ್ನ ಸ್ವಲ್ಪ ಬೌಲ್ಗೆ ಹಾಕೊಳ್ಳಿ. ಅದಕ್ಕೆ ನೀವು ಬೇಕಿದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು, ಬಿಸಿ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ನೊರೆ ನೊರೆಯಾಗಿ ಬರುತ್ತೆ. ಸೊ ನೀವು ಸ್ನಾನ ಮಾಡುವಾಗ ನಿಮ್ಮ ಎಲ್ಲ ಸ್ಕಾಲ್ಪ್ಗೆ ಓಪನ್ ಮಾಡಿಕೊಂಡು ನೀವೊಂದು ಆ ಮಿಕ್ಸ್ಚರ್ ಅನ್ನ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತಾ ಬನ್ನಿ ಈ ರೀತಿಯಾಗಿ. ಓಕೆ ಫ್ರೆಂಡ್ಸ್, ಈ ತರ ಮಸಾಜ್ ಮಾಡೋದ್ರಿಂದ ನೀವು ದುಡ್ಡು ಕೊಟ್ಬಿಟ್ಟು ಪ್ಯಾಂಟೀನು ಡವ್ ಅಂತ ಎಲ್ಲ ತಗೊಂಡ್ ಬರ್ತೀವಲ್ಲ, ಅದ್ ಏನ್ ವರ್ತ್ ಆಗುತ್ತೆ, ಅದಕ್ಕಿಂತ ಸಖತ್ತಾಗಿ ನಿಮ್ ಆಯಿಲ್ ಇರ್ಬೋದು, ಡರ್ಟ್ ಅದನ್ನೆಲ್ಲ ಹೋಗ್ಲಾಡ್ಸಿ ನಿಮ್ಮ ಕೂದಲು ಪಳಪಳ ಅಂತ ಇರುತ್ತೆ. ಒಂದ್ಸಲ ಅಂಟುವಳ್ಕಾಯ್ದು ಯೂಸ್ ಮಾಡಿ ನೋಡಿದೀರಾ? ನಾನ್ ತುಂಬಾ ಸಲ ಯೂಸ್ ಮಾಡಿದೀನಿ. ಅದನ್ನ ಯೂಸ್ ಮಾಡಿದಾಗೆಲ್ಲ ನನ್ ಕೂದಲು ಪಳಪಳ ಅಂತ ಇರುತ್ತೆ. ಕೂದಲು ಉದ್ರೋದ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಹೋಗುತ್ತೆ, ಕೂದಲು ಗ್ರೇ ಏರ್ಸ್ ಬರೋದು, ಆಮ್ಲ ಹಾಕಿರೋದ್ರಿಂದ ಗ್ರೇ ಏರ್ಸ್ ಬರೋದನ್ನು ಕೂಡ ಇದು ನಿಲ್ಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹೇಗ್ ಬಂತು ರಿಸಲ್ಟ್ ಅಂತ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.